ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕೆಲವರೆಲ್ಲ ಕೇಳ್ತಾಯಿದ್ರು, ಸೆಕೆಂಡ್ ವಿಡಿಯೋ ಇಲ್ವಾ, ಬರೀ ಇಲ್ಲಿ ತನಕ ಮಾತ್ರ ವಿಡಿಯೋ ಮಾಡಿದ್ರಲ್ಲ ಬರ್ತಡೇದು, ಕೇಕ್ ಕಟ್ಟಿಂಗ್ದೆಲ್ಲ ಏನಕ್ಕೆ ವಿಡಿಯೋ ಮಾಡಿಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಪಾರ್ಟ್ 2 ಮಾಡ್ತಾಯಿದ್ದೀನಿ. ನೋಡ್ಬೋದು ಎಲ್ಲ ಕೂತ್ಕೊಂಡು ಚೆನ್ನಾಗಿ ಅಳತೆ ಹೊಡಿತಾ ಇದ್ದಾರೆ. ಮಳೆ, ನಾನು ಹಳೆ ವಿಡಿಯೋದಲ್ಲೇ ಹೇಳಿದ್ದೆ ಮಳೆ ಇತ್ತು ಅಂತ. ನೋಡ್ಬೋದು ಎಲ್ಲ ಫುಲ್ಲು ಮಳೆ ಬರ್ತಾಯಿದೆ. ಡೆಕೋರೇಷನ್ ಎಲ್ಲನೂ ತೋರಿಸಿದ್ದೆ ನಾನು ಹಳೆ ವಿಡಿಯೋದಲ್ಲೇ. ಎಲ್ಲ ಅವನಿಗೆ ಆರತಿ ಮಾಡ್ತಾಯಿದ್ದಾರೆ. ಆರತಿ ಮಾಡಿ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತಾಯಿದ್ದಾರೆ ನಮ್ಮ ಅಜ್ಜಿ, ನಮ್ಮ ಆಂಟಿ ಅವರೆಲ್ಲ. ನನ್ನ ತಮ್ಮ ಅಲ್ಲಿ ಫೋಟೋ ತಗೊಳ್ತಾ ಅವನೇ. ಸದ್ಯಕ್ಕೆ ಅವನೇ ಇಲ್ಲಿ ನೆಕ್ಸ್ಟ್ ಬರುತ್ತೆ ಆ ಫೋಟೋಸ್ ಎಲ್ಲ ಅವನೇ ತೆಗ್ದಿರೋದು. ಅಷ್ಟೊಂದು ಅವನಿಗೂ ಪಾಪ ತೆಗಿಯೋಕ್ಕೆ ಬಂದಿಲ್ಲ. ಇದರಲ್ಲಿ ಪರವಾಗಿಲ್ಲ, ಎಲ್ಲರೂ ಸ್ವಲ್ಪ ಹೊತ್ತು ತೆಗ್ದಿದ್ದಾರೆ. ಇರೋ ಫೋಟೋಗಳನ್ನೆಲ್ಲ ಸೇರಿಸಿ ಎಲ್ಲ ಹಾಕಿದ್ದೀನಿ. ಅವನ ಪಾಪ ಎಲ್ಲ ಮಲ್ಕೊಬಿಟ್ಟಿದ್ರು. ನನ್ನ ಮಗ, ಹಾಗೆ ಇವನು ಇನ್ನೊಬ್ಬ ಇದ್ದಾನೆ ಧುವಂತ್ ಅಂತ ಹೇಳಿ, ನನ್ನ ತಂಗಿ ಮಗ. 3 ಜನನೂ ಕರೆಕ್ಟಾಗಿ ಕೇಕ್ ಕಟ್ ಮಾಡೋ ಟೈಮಿಗೆ ಮಲ್ಕೊಬಿಟ್ರು. ಆಮೇಲೆ ಹೇಳಿಸ್ತು, ಅವ್ರಿಗೊಂಥರ ಬರ್ತಡೇ ಸೆಲೆಬ್ರೇಷನ್ ಫೀಲಿಂಗೇ ಇರಲಿಲ್ಲ. 3 ಜನನೂ ಅಳ್ತಾ ಇದ್ದರು. ಅಂದರು ಹೆಂಗೋ ಒಟ್ಟಿನಲ್ಲಿ ಬರ್ತಡೇ ತುಂಬ ಚೆನ್ನಾಗಾಯಿತು. ಯಾವುದೇ ರೀತಿ ಸೆಲೆಬ್ರೇಷನ್ಗಳಲ್ಲಿ ನೀವು ಆದಷ್ಟು ಸ್ಪ್ರೇ ಬರುತ್ತಲ್ವ, ಅದನ್ನು ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದರೆ ಈ ರೀತಿ ಕ್ಯಾಂಡ್ಲ್ಗಳು ಇದೆಲ್ಲ ಹಚ್ಚುವಾಗ ಅದಕ್ಕೆ ತಾಕಿದರೆ ಅದು ತುಂಬ ಎಫೆಕ್ಟಿವ್ ಆಗಿ ಕಾಣುತ್ತೆ. ಯಾಕಂತಂದರೆ ಅದು ಒಂದೊಂದು ಸತಿ ಸಿಡಿಯುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಬೆಂಕಿ ಹತ್ಕೊಬಿಡುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಆದಷ್ಟು ಸ್ಪ್ರೇಗಳನ್ನ ಅವಾಯ್ಡ್ ಮಾಡಿ. ಹಾಗೆ ಈ ರೀತಿ ಬ್ಲಾಸ್ಟ್ರ್ಗಳನ್ನ ದಯವಿಟ್ಟು ಕೇಕ್ ಮೇಲೆ ಮಾತ್ರ ಹೊಡ್ಕೋಬೇಡಿ. ಅವ್ರಿಗೆ ಗೊತ್ತಾಗಿಲ್ಲ ಆ ಕಡೆ ಹೊಡೀರಿ ಅಂತ ಅಂದರೆ ಎಲ್ಲ ಸೇರಿಸಿ ಈ ಕಡೆ ಹೊಡೆದ್ಬಿಟ್ರು ಎರಡೂ. ಫುಲ್ಲು ಕೇಕ್ ಮೇಲೆಲ್ಲ ಬರೀ ಅದೇ ಪ್ಲ್ಯಾಸ್ಟಿಕ್ಕಿಂದ ಇದೇ ಅಂಟ್ಕೊಬಿಟ್ಟಿತ್ತು. ಅದನ್ನು ತೆಗಿಯೋದೇ ಒಂಥರ ಸರ್ಕಸ್ ಆಗೋಯ್ತು. ನೋಡಿ ಇಲ್ಲಿ ಪಾಪ ನಮ್ಮನೆಯವರು ಹಾಗೆ ನಮ್ಮ ವಸಂತಣ್ಣ ತೆಗಿತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಸದ್ಯಕ್ಕೆ ಚಿಕ್ಕ ಮಕ್ಳಿಗೆ ಹಾಕಿರೋದನ್ನೂ ಬಿಡಲ್ಲ ಸ್ನೇಹಿತರೆ. ಅದನ್ನೂ ಕಿತ್ಕೊಂಡು ಹಾಕೊಳ್ತಾರೆ. ಆ ಮಕ್ಕಳು ನೋಡಿದರೆ ಪಾಪ ನಿದ್ದೆಗಣ್ಣು ಸುಮ್ಮನೆ ಕೂತ್ಕೊಬಿಟ್ಟವೆ. ಇವರು ಆ ಮಕ್ಕಳದೆಲ್ಲ ತಗೊಂಡು ಹಾಕೊಳ್ತಾ ಇದ್ದಾರೆ. ಕೇಕೆಲ್ಲ ಕಟ್ಟಿಂಗ್ ಆದಮೇಲೆ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಳ್ತಾ ಇದ್ರು. ಹಾಗೆ ಕೇಕ್ ಮೇಲಿದ್ದಂತಹ ಪೇಪರ್, ಪ್ಲಾಸ್ಟಿಕ್ ಇದನ್ನೆಲ್ಲ ತೆಗ್ದು ಎಲ್ಲರಿಗೂ ಪೀಸ್ ಮಾಡಿ ಕೊಟ್ಟು. ನಾವು ಹೇಳಿದವರೆಲ್ಲ ಹೆಚ್ಚು ಕಡಿಮೆ ಬಂದಿದ್ದರು ಬರ್ತಡೆಗೆ. ಈ ವಿಡಿಯೋಗಳೆಲ್ಲ ನಮ್ಮ ಆಂಟಿ ಮಕ್ಕಳು, ಅಂದರೆ ನನ್ನ ತಂಗಿಯರು ಮಾಡಿದರು. ನೋಡಿ ಇಲ್ಲಿ ಪಾಪ ಇವಳು ಸರ್ಕಸ್ ಮಾಡ್ಕೊಂಡು ಮೇಲ್ಗಡೆ ಎಲ್ಲ ಹೋಗಿ ಅಲ್ಲೆಲ್ಲ ಊಟಕ್ಕೆಲ್ಲ ಬಡಿಸ್ತಾಯಿದ್ರು. ಯಾಕಂದರೆ ಮಳೆ ಆಯ್ತಲ್ವ, ನಾವು ಶಾಮಿಯಾನ ಏನು ಹಾಕ್ಸಿರ್ಲಿಲ್ಲ, ಮನೆ ಮೇಲ್ಗಡೆನೇ ಶೀಟ್ ಹಾಕ್ಸಿತ್ತು. ಆ ಒಂದು ಕಾರಣಕ್ಕೋಸ್ಕರ ಅಲ್ಲೇ ಊಟದ ವ್ಯವಸ್ಥೆನ ಮಾಡಿದರು. ಅಲ್ಲೆಲ್ಲ ಊಟ ಬಡಿಸ್ತಾ ಇರೋದೆಲ್ಲ ಫೋಟೋ ತಗೊಬಾ ಅಂತ ಹೇಳಿದ್ದೆ. ಅದಕ್ಕೆ ಹೋಗಿ ಫೋಟೋ ಎಲ್ಲ ಮಾಡ್ಕೊಬಂದಿದ್ದಾಳೆ. ನಾನು ಸ್ವಲ್ಪ ಎಲ್ಲರೂ ನೆಂಟರುಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಬ್ಯುಸಿ ಆಗೋದೆ. ನಾನು ವೀಡಿಯೋನ ಮಾಡೋಕ್ಕಾಗಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಇವಳಿಗೆ ಹೇಳಿದ್ದೆ. ಇವಳು ವಿಡಿಯೋ ಮಾಡ್ಕೊಬಂದಿದ್ದಾಳೆ. ಇವಳದು ಸಹ ವಿದ್ಯಾ ದಿವ್ಯ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಎಲ್ಲ ಕೂತ್ಕೊಂಡು ಅಲ್ಲಿ ಸೆಲೆಬ್ರೇಷನ್ ಎಲ್ಲ ಆಗಿದ್ಮೇಲೆ ಕೇಕೆಲ್ಲ ಕಟ್ಟಾದಮೇಲೆ ನೋಡಿ ಇಲ್ಲಿ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಅವಳು ಐಫೋನಲ್ಲಿ ವಿಡಿಯೋ ಮಾಡ್ತಾ ಇದ್ದಿದ್ದರಿಂದ ಆಡಿಯೋನ ಹೆಂಗೋ ಮ್ಯೂಟ್ ಮಾಡಿಬಿಟ್ಟಿದ್ದಾಳೆ. ಅಲ್ಲಿ ಏನೇನೋ ಮಾತಾಡಿದ್ದಾಳೆ ಪಾಪ, ಆಡಿಯೋನೇ ಬರ್ತಾಯಿಲ್ಲ. ಅವಳಿಗೂ ಬೇಜಾರಾಗೋಯ್ತು, ನನಗೂ ಬೇಜಾರಾಯಿತು. ಅಟ್ಲೀಸ್ಟ್ ಏನು ಮಾತಾಡಿದ್ದಾಳೆ, ಅವ್ರು ಏನು ರೆಸ್ಪಾನ್ಸ್ ಮಾಡಿದ್ದಾರೆ ಅನ್ನೋದೂ ಗೊತ್ತಾಗಲಿಲ್ಲ. ನೋಡಿ ಇಲ್ಲಿ ಏನೋ ಕೈಯೆಲ್ಲಂತ ತೋರಿಸ್ಕೊಂಡು ಮಾತಾಡ್ತಾ ಇದ್ದಾಳೆ. ಕೆಲವೊಮ್ಮೆ ಈ ರೀತಿ ಮಿಸ್ಟೇಕ್ಗಳಾಗೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಯಾಕಂತಂದರೆ ನಮ್ಮ ಅಣ್ಣ ಯಾವಾಗಲೂ ಒಂದು ಮಾತು ಹೇಳ್ತಾ ಇರೋನು, ಯಾರು ಇಲ್ಲಿ ಪರ್ಫೆಕ್ಟಾಗಿರೋಕ್ಕಾಗೋದಿಲ್ಲ, ಎಲ್ಲರ ಹತ್ರನೂ ಒಂದೊಂದು ನ್ಯೂನತೆ ಅನ್ನೋದು ಇದೇ ಇರುತ್ತೆ ಅಂತ. ಹಾಗೆ ನಾವು ಎಷ್ಟೇ ಕರೆಕ್ಟಾಗಿ ನಾವು ಏನೇ ಒಂದು ಕೆಲಸ ಮಾಡೋಕ್ಕೆ ಹೋಗಲಿ, ಖಂಡಿತವಾಗ್ಲೂ ಅಲ್ಲೊಂದು ಲೋಪದೋಷ ಏನಾದರೂ ಒಂದು ಇದ್ದೇ ಇರುತ್ತೆ. ನೋಡಿ ಇಲ್ಲಿ ಏನೋ ಕೈಯೆಲ್ಲ ತೋರಿಸ್ಕೊಂಡು ಪಾಪ ಮಾತಾಡಿದ್ದಾಳೆ. ಅದು ಆಡಿಯೋನೇ ಬಂದಿಲ್ಲ, ಹಂಗಾಗ್ಬಿಟ್ಟೈತೆ. ನನ್ನ ಮಗ ನೋಡಿಲ್ಲಿ ಅವ್ರ ಹೇಮಜ್ಜಿ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೇನೆ. ನನ್ನ ಮಗನಿಗೆ ಅವರ ಹೇಮಜ್ಜಿ ಅಂದರೆ ಭಾಳ ಇಷ್ಟ, ಹಾಗಾಗಿ ಜಾಸ್ತಿ ಅವ್ರ ಜೊತೆನೇ ಇರ್ತಾನೆ ಅವನು. ಎಲ್ಲರೂ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ಇವರು ನಮ್ಮ ಅಜ್ಜಿ, ನಮ್ಮ ಅಮ್ಮನ ಅಮ್ಮ, ಗ್ರೀನ್ ಕಲರ್ ಸೀರೆ ಹಾಕೊಂಡಿದ್ರಲ್ಲ ಅವರು. ಇದು ನಮ್ಮ ಮಾವ, ಇವರೆಲ್ಲ ನಮ್ಮ ಆಂಟಿರು ಎಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಇವರೇ ಅಡುಗೆ ಮಾಡಿದವರು. ಇವರಿಬ್ಬರು ಮಾತ್ರ ಗಂಡ ಹೆಂಡತಿ ಎಲ್ಲೂ ಬಿಟ್ಟಿರಂಗೆ ಇಲ್ಲ, ಎಲ್ಲೋದ್ರೂ ಒಟ್ಟೊಟ್ಟಿಗೆ ಇರ್ತಾರಪ್ಪ. ಹಿಂಗೆ ಸಿಂಪಲ್ಲಾಗಿ ನಮ್ಮ ಅಣ್ಣನ ಮಗನ ಬರ್ತಡೇ ಸೆಲೆಬ್ರೇಷನ್ ಮಾಡ್ದು. ತುಂಬ ಆಸೆ ಕನಸುಗಳನ್ನ ಇಟ್ಕೊಂಡಿದ್ದು. ನಾವು ಅಂದ್ಕೊಂಡಂಗೆಲ್ಲ ಆಗಿಬಿಟ್ರೆ ನಮ್ಮನ್ನೆಲ್ಲ ಹಿಡಿದು ನಿಲ್ಸೋಕ್ಕಾಗುತ್ತಾ? ಆಗೋದಿಲ್ಲ ಅಲ್ವಾ. ನಾವು ಆಸೆಗಳನ್ನ ಪಡಬೇಕು, ಅವು ಆಗಾಗ ನಿರಾಸೆ ಆಗಬೇಕು. ಆವಾಗಲೇ ಜೀವನ ಏನು ಅನ್ನೋದು ಅರ್ಥ ಆಗೋದು. ನಮ್ಮದೆಲ್ಲ ಒಂಥರ ನೀರಿನ ಮೇಲಿನ ಗುಳ್ಳೆ ಥರ ನಮ್ಮ ಜೀವನ.
ಯಾವಾಗ ಗುಳ್ಳೆ ಹೊಡೆದೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಪರವಾಗಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ನಮ್ಮ ಮನೆ ಬರೋ ಸರಿಗಿಲ್ಲ ಅಂತ ಅಂದರೆ ಹಂಗೆ ಆಗೋದು. ಇರಲಿ ನೋಡಿ, ಇಲ್ಲಿದೆಲ್ಲ ಇಲ್ಲಿಂದ ಮುಂದಕ್ಕೆ ಫೋಟೋಗಳು ಅವನು ನನ್ನ ತಮ್ಮ ತೆಗಿತಾ ಇದ್ದ ಅಂತ ತೋರಿಸೋದಲ್ವ, ಆ ಒಂದು ಫೋಟೋಗಳನ್ನ ಹಾಕಿದ್ದೀನಿ. ನಾನು ಇನ್ನೊಂದು ಸತಿ ಹೇಳ್ತೀನಿ, ಜೊತೆ ಇರುವಾಗಲೇ ಜೊತೆ ಇರೋರ ಜೊತೆಯಾಗಿ ಬದುಕ್ಬಿಡಿ. ಯಾಕೆ ಅಂತಂದರೆ ಯಾರು ಯಾವಾಗ ಯಾವ ಕಾರಣಕ್ಕೆ ನಮ್ಮಿಂದ ದೂರ ಇರ್ತಾರೆ ಅಥವಾ ನಮ್ಮನ್ನು ಬಿಟ್ಟೋಗ್ತಾರೆ ಅನ್ನೋದು ಗೊತ್ತಾಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ಇರೋಷ್ಟು ದಿವಸ ಆದಷ್ಟು ಖುಷಿಯಾಗಿರಿ.